ಎಸ್, ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಏನ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ ನೋಡ್ಕೊಂಡು ಬರೋಣ. ಎಷ್ಟು ಉಗುದ್ರೂ ಟವಲ್ ಹಾಕೊಂಡು ಒರೆಸ್ಕೊಂಡು ಹೋಗ್ತಾ ಇರುವಂತ ದಪ್ಪ ಚರ್ಮದವರಿಗೆ ಪವರ್ ಟಿವಿ ಚಾಟಿ ಬೀಸ್ತಾ ಇದೆ. ಪವರ್ ಟಿವಿ ಸ್ಫೋಟಕ ವರದಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ. ಕೇಂದ್ರ ಸಚಿವ ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಎಕ್ಸ್ಪೋಸ್. ಸಿಎಂ ಆಗಿದ್ದ ವೇಳೆ ಎಚ್ಡಿಕೆ ಟ್ಯಾಪಿಂಗ್ ದಾಖಲೆ ಸಹಿತ ಬಟಾ ಬಯಲು. ಪವರ್ ಟಿವಿ ವರದಿ ಮಾಡಿದಂತೆ ಶಕ್ತಿ ಸೌಧದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕದ್ದಾಲಿಕೆಗಿಂತ ದೊಡ್ಡ ಅಪರಾಧವಿಲ್ಲ ಅಂತ ಬಸವರಾಜ ಶಿವಗಂಗಾ ಶಾಸಕ ಮಾತಾಡಿದ್ದಾರೆ. ಎಚ್ಡಿಕೆ ಅಧಿಕಾರ ದುರ್ಬಳಕೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಕಿಡಿಕಾರಿದ್ರು. ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ರು. ಮಾಹಿತಿ ಬೇಕಾದ್ರೆ ಜಮೀರ್ ಅಹಮದ್ ಅವರೇ 3.5 ಗಂಟೆಗಳ ಪವರ್ ಟಿವಿಯ ಪ್ರೋಗ್ರಾಮ್ ಇದೆ, ನೋಡಿ, ಪರಿಶೀಲನೆ ಮಾಡಿ ಮಾತಾಡ್ತೀನಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪವರ್ ಟಿವಿ ಸ್ಫೋಟಕ ವರದಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಏನೇನ್ ಹೇಳಿದ್ರು ಕೇಳಿಸ್ಕೋಣ. ಡೆಮೋಕ್ರಸಿ ಇದು ಸಂವಿಧಾನದಲ್ಲಿ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದನ್ನು ಹರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದು ಕಾನೂನು ಬಾಹಿರ. ಯಾಕಂದರೆ ಎಲ್ರಿಗೂ ಪ್ರೈವಸಿ ರೈಟ್ ಇದೆ. ನೀವು ಬೇರೆಯವರ ಟೆಲಿಫೋನನ್ನು ಆಲಿಸಿದರೆ ಅದು ಕಾನೂನು ಬಾಹಿರ. ಆ ರೀತಿ ಚಟುವಟಿಕೆ ಮಾಡಿದವ್ರ ಮೇಲೆ ಕಾನೂನು ಕ್ರಮ ಆಗಬೇಕಷ್ಟೇ. ಸಿಎಂ ಸ್ಥಾನವನ್ನು ಕುಮಾರಸ್ವಾಮಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ಉಲ್ಲೇಖ. ನೋಡಿ, ಈಗ BJP ಅವರಿಗೆ JDS ಅವರಿಗೆ ನೀವು ಅವ್ರಿಗೇನು ಕಾನೂನು, ಡೆಮೋಕ್ರಸಿ, ಸಂವಿಧಾನ ಅನ್ನೋದ್ರ ಬಗ್ಗೆ ಯಾವುದು ಅದ್ರ ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಅವ್ರೇನು ಅಧಿಕಾರ ಬಂದರೆ ಅದು ದುರುಪಯೋಗ ಮಾಡೋದು ಒಂದೇ ಅವ್ರ ಚಾಳಿ ಇದೆ. ಅವ್ರಿಗೇನು ಹೇಳಬೇಕು, ಅವ್ರಿಗೇನು ಹೇಳೋ ಅವಶ್ಯಕತೆ. ನೋಡಿದೆ, ಮಾಧ್ಯಮದಲ್ಲಿ ನೋಡಿದೆ, ಫೋನ್ ಟ್ಯಾಪಿಂಗ್ ಇವೆಲ್ಲ ಆಗಬಾರ್ದು. ನಾವೇ ಸಹಜವಾಗಿ ಬರೀ ಯಾರು ಫೋನ್ ಕಾಲ್ ರೆಕಾರ್ಡು ಏನು 1 to 1 ನಮ್ಮ ಫ್ರೆಂಡ್ಸಲ್ಲೇ ಮಾತಾಡಿದ್ರು ಬೈತೀವಿ. ಯಾಕೆಂದರೆ ಗೌಪ್ಯತೆ, ನಮ್ಮ ದೇಶದಲ್ಲಿ ಗೌಪ್ಯತೆ ಕಾನೂನು ಇದೆ. ಅಂಥಲ್ಲಿ ಫೋನ್ ಟ್ಯಾಪಿಂಗ್ ಆಗಿದೆ ಅಂದರೆ ಸರ್ಕಾರ ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಂದ ಅದಕ್ಕೆ ಶಿಕ್ಷೆ ಆಗೋ ವ್ಯವಸ್ಥೆ ಮಾಡಬೇಕು. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಸಿಎಂ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅಲ್ಲ, ಫೋನ್ ಟ್ಯಾಪಿಂಗಿಂತ ದೊಡ್ಡ ದುರಂತ ಯಾರಿದೆ ಅಂತ. ಒಂದು ಫೋನ್ ಟ್ಯಾಪಿಂಗ್ ಮಾಡಿದರೆ ಅಂದಮೇಲೆ ಇದು ದುರುಪಯೋಗನೇ. ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಜೊತೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ, ಕೂಡಲೇ ಅದನ್ನು ತನಿಖೆ ಕೊಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು ನಿಜ ಪ್ರೂವ್ ಆಗಿದೆ. ನೋಡಿದೆ, ಮಾಧ್ಯಮದಲ್ಲಿ ನೋಡಿದೆ, ಫೋನ್ ಟ್ಯಾಪಿಂಗ್ ಇವೆಲ್ಲ ಆಗಬಾರ್ದು. ಆ ಥರ ಮಾಡಿದರೆ, ಅಪರಾಧ ಮಾಡಿದರೆ ಅದು ತಕ್ಕ ತನಿಖೆ ಆಗುತ್ತೆ. ಅದಕ್ಕೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದಾಗುತ್ತೆ. ಯಾಕಂದ್ರೆ ನೀವು ಸಹ JDS ಅಲ್ಲಿ ಅವ್ರು ಬಂದ್ರಿ, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಕುಮಾರಸ್ವಾಮಿ ಅವರು ಅಂತ. ನನಗೆ ಇದುವರೆಗೂ ಏನು ಮಾಹಿತಿ ಇಲ್ಲ. ಅಲ್ಲ, ಈ ತರ ಮಾಡೋದ್ರಿಂದ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅಲ್ಲ, ನನಗೆ ಗೊತ್ತೇ ಇಲ್ವಲ್ಲ ಮಾಡಿದ್ದಾರೆ ಅಂತ. ಬಗ್ಗೆ ಏನ್ ಹೇಳ್ತಾರೆ? ಅಲ್ಲ, ಫೋನ್ ಟ್ಯಾಪಿಂಗ್ ತಪ್ಪು ಅಷ್ಟು ಹೇಳ್ಬೋದು. CMR ಆಗಾರ ಮಾಡಿರಲಿ, ಯಾರೇ ಸಾಮಾನ್ಯ ಒಬ್ಬ ನಾಗರಿಕ ಮಾಡಲಿ, ಫೋನ್ ಟ್ಯಾಪಿಂಗ್ ತಪ್ಪು. ಆಲ್ ರೈಟ್, ಬೆನ್ನುಮೂಳೆ ಇರೋ ಸರ್ಕಾರಗಳಾದ್ರೆ ಅಥವಾ ಬೆನ್ನುಮೂಳೆ ಇರೋ ವಿರೋಧ ಪಕ್ಷಗಳಾದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಅಂಡ್ ಶಾಲಿನಿ ರಜನೀಶ್ ಅವರೇ, ನಿಮ್ಮ ಹಿರಿತನಕ್ಕೆ ಮತ್ತು ನಿಮ್ಮ ಕಾರ್ಯವೈಖರಿಗೆ ಬಹಳ ಗೌರವ ಇದೆ ಪವರ್ ಟಿವಿಗೆ. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ. ಅಂಡ್ ಪವರ್ ಟಿವಿ ವಿಲ್ ನಾಟ್ ಸ್ಟಾಪ್ ದಿಸ್ ಹಿಯರ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.